2028ಕ್ಕೆ ಹಾಗಾದರೆ ಭವ್ಯ ನರಸಿಂಹಮೂರ್ತಿ ಅವರು ಕ್ಯಾಂಡಿಡೇಟ್ ಆಗೋದು ಪಕ್ಕ. ದೇವ್ರ ದಯೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ. ಯಾವ ಕ್ಷೇತ್ರ? ಸರ್, ನಾನು ಹುಟ್ಟಿ ಬೆಳೆದಿದ್ದು ರಾಜಾಜಿನಗರ. ನನ್ನ ಪ್ರಕಾರ ನಾವೆಲ್ಲಿ ಹುಟ್ಟು ಬೆಳಿತೀವಿ ಆ ಜನನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ರಾಜಾಜಿನಗರನೇ ಹೋದ ಸಲಿನೂ ಕೇಳಿದ್ದು, ನಾನು ರಾಜಾಜಿನಗರ ಜನತೆ ಜೊತೆನೂ ಮಾತಾಡಿರೋದು, ಹೇಳಿರೋದು ಎಲ್ಲ ಈ ಸಲನೂ. ನೀವು ನಾನು ತಪ್ಪು ತಿಳ್ಕೊಬೇಡಿ, ನಾನು ಭಾಳಷ್ಟು ವರ್ಷಗಳಿಂದ ನಾನು ನೋಡ್ತಿರೋದ್ರಿಂದ ನಿಮ್ಮನ್ನು ಈ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ರಾಜಾಜಿನಗರ ಕಾಂಗ್ರೆಸ್ಗೆ ಅಷ್ಟು ಸುಲಭನಾ ಅಂತ? ಸರ್, ರಾಜಾಜಿನಗರದ ಜನತೆ ನೀವು ಇದು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ತುಂಬ ಬುದ್ಧಿವಂತ ವೋಟರ್ಸ್ ಅಂತ ಹೇಳ್ತಾರೆ. ಅಲ್ಲ, ಅದಕ್ಕೆ ನಾನು ಭಯ. ಯಾಕಂದರೆ ನಾಲ್ಕು ಬಾರಿ ಒಬ್ಬರನ್ನೇ ಗೆಲ್ಲಿಸ್ಬಿಟ್ಟವರಲ್ಲ. ಹೌದು, ಅಂದರೆ ಸುರೇಶ್ ಕುಮಾರ್ ಸರ್ ಹಿ ಈಸ್ ಅ ವೆರಿ ನೈಸ್ ಜೆಂಟಲ್ಮನ್ ಅಲ್ವಾ. ವೆರಿ ಕ್ಲೀನ್ ಇಮೇಜ್ ಇದೆ, ಒಳ್ಳೆ ಶಾಸಕರು, ವಿದ್ಯಾವಂತರು, ಈ ರೀತಿ ಇಷ್ಟಪಟ್ಟಿದ್ದಾರೆ ಜನ. ಇಷ್ಟೆಲ್ಲ ಮಾಡೋರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಇಲ್ವಾ ಅದು ಪಕ್ಷದ ಮೇಲೆ ಡಿಪೆಂಡ್ ಇತ್ತು. 2023ರಲ್ಲಿ ಸುರೇಶ್ ಕುಮಾರ್ ಹೆಸರು ಬಹಳ ಚರ್ಚೆ ಆಯ್ತು. ಹೌದು ಹೌದು. ಇವಾಗ ಇಟ್ಸ್ ಟೈಮ್ ಫಾರ್ ಅ ನ್ಯೂ ಫೇಸ್. ಜನಗಳಿಗೂ ಯಂಗ್ಸ್ಟರ್ ಬರಬೇಕು, ಹೊಸ ಐಡಿಯಾಸ್ ತರಬೇಕು. ಸುರೇಶ್ ಕುಮಾರ್ ಸರ್ ಹಿ ಪ್ರೂವ್ ಟು ಬಿ ವೆರಿ ಗುಡ್. ಅವ್ರ ಕೈ ಜನ ಬಿಟ್ಟಿಲ್ಲ ಅಂದಮೇಲೆ ನನ್ನ ಕೈ ಜನ ಬಿಡಲ್ಲ ಅಂತ ನಂಗೆ ಅನಿಸುತ್ತೆ. ನಾನು ಜೆನ್ಯೂನ್ ಆಗಿದ್ದರೆ ಅವರಿಗೆ, ಅವರ ಕನ್ಸರ್ನ್ಸ್ಗೆ ರಾಜಾಜಿನಗರ ಜನ ನಿಮ್ಮನ್ನು ಒಪ್ಕೊಳ್ತಾರೆ ಅಂತ. ಖಂಡಿತ. ಕಾಂಗ್ರೆಸ್ ಮುಖಂಡರು ಭಾಳ ಘಟಾನುಘಟಿಗಳೇ ಇದ್ದಾರೆ ಅಲ್ಲಿ, ಭಾಳ ಜನರು ಹೌದು ಪ್ರಯತ್ನ ಮಾಡಿದವರು ಇದ್ದಾರೆ. ಹೌದು, ಅವರೆಲ್ಲರ ಬೆಂಬಲ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಅವರೆಲ್ಲರಿಗಿಂತ ಚಿಕ್ಕೋಳು ನಾನು ಲಾಸ್ಟ್ ಟೈಮ್ ಕೇಳಿದ್ರಲ್ಲಿ, ಟಿಕೆಟ್ಸ್ ಕೇಳಿದ್ರಲ್ಲಿ. ಖಂಡಿತ ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪಾರ್ಟಿ ಟಿಕೆಟ್ ಕೊಡಬೇಕು. ಅವ್ರು ಯಾವಾಗ ಕೊಡ್ತಾರೆ, ಜನ ನನಗೆ ಓಟ್ ಹಾಕ್ತೀನಿ ಅಂತ ಹೇಳಿದಾಗ ಅವ್ರು ಮಾಡೋ ಸರ್ವೇಲೂ ನಾನಿದ್ದು, ಬೇರೆ ಎಲ್ಲರೂ ಹೇಳ್ಬೇಕಿಲ್ಲ ಈ ಹುಡುಗಿಗೆ ಕೊಡಿ ಕೆಲಸ ಮಾಡಿದ್ದೆ ಅಂತ. ಆ ಮಟ್ಟಕ್ಕೆ ಕೆಲಸ ಮಾಡಬೇಕು. ಈಗ ನಾನು ಏನು ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ನಾಳೆ ಹೋಗ್ತಾ ಇದ್ದೀನಿ ಸರ್, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಬಂದಮೇಲೆ ಅದು ಕೇಳೋಣ ಅನ್ಕೊಂತಿದ್ದೆ. ಈಗೆಲ್ಲ ರಾಜಕಾರಣದಲ್ಲಿ ಜೋರಾಗಿ ಓಡ್ತಿದ್ದಂಥವ್ರು ಏಕಾಏಕಿ ಮತ್ತೆ ಡೈವರ್ಷನ್ ತಗೊತಾ ಇದ್ದೀರಲ್ಲ, ಯಾಕೆ ಮಿಲಿಟ್ರಿಗೆ ಹೋಗ್ತಾ ಇದ್ದೀರಲ್ಲ ಅಂತ? ಸರ್, ಇದು ಟೆರಿಟೋರಿಯಲ್ ಆರ್ಮಿ. ಟೆರಿಟೋರಿಯಲ್ ಆರ್ಮಿ ಬಂದು ಪ್ರಾದೇಶಿಕ ಸೇನೆ ಅಂತಾರೆ. ಭಾರತೀಯ ಸೇನೆಯಲ್ಲಿ ಇದು ಒಂದು ವಿಂಗ್. ಯಾವ ರೀತಿ ಅಂದರೆ ನಿಮ್ಮ ಥರ ಎಲ್ಲ ಪ್ರೊಫೆಷನಲ್ಸ್, ಮೀಡಿಯಾ ಆಗ್ಬೋದು, ಇಂಜಿನಿಯರ್ಸ್, ಡಾಕ್ಟರ್ಸ್, ಯಾರು ಬೇಕಾದರೂ ಡಿಗ್ರಿ ಇರೋರು ಈ ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಬರೆದ ಮೇಲೆ ಈಗ ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಹೇಗೆ ಅವರ ಸಂಬಳ, ಅವರ ಒಂದು ರ್ಯಾಂಕ್ ಎಲ್ಲ ಸೇಮ್ ಟು ಸೇಮ್ ನಮಗೂ ಇರುತ್ತೆ. ಪ್ರಮೋಷನ್ನು ಇದೇ ರೀತಿ ಇರುತ್ತೆ. ನಾನು ಲಾಸ್ಟ್ ಇಯರ್ ಏನು ಕಮಿಷನಿಂಗ್ ಆಯಿತು ನಂದು, ನಾನು ಲೆಫ್ಟಿನೆಂಟ್ ಆಗಿದ್ದೀನಿ ಈಗ. ಆದರೆ ಒನ್ ಡಿಫರೆನ್ಸ್ ರೆಗ್ಯುಲರ್ ಆರ್ಮಿ ಆಫೀಸರ್ಸ್ಗೂ ನಮಗೂ ಏನಂದರೆ, ನಾವು ವರ್ಷಕ್ಕೆ ಬರೀ 2 ತಿಂಗಳು ಅಲ್ಲಿ ಸರ್ವ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ಪೂರ್ತಿ ನಮ್ಮ ಕೆಲಸ ನಾವು ಮಾಡ್ಬೋದು. 10 months ನಿಮಗೆ. ಹಾಂ, ನಾವು ಮಾಡ್ಬೋದು. ಹೌದು. ಆದರೆ ಆ ಸಂಬಳ ಬಂದು ಅವರು ಸ್ಯಾಲರಿ ಕೊಡೋದು ಬರೀ ಆ 2 monthsಗೆ. ಪ್ರಮೋಷನ್ ಎಲ್ಲ ಸೇಮ್ ಟು ಸೇಮ್. ಈಗ ನಾನು ಲೆಫ್ಟಿನೆಂಟ್, ಇನ್ನೊಂದು 2 yearsಗೆ ಕ್ಯಾಪ್ಟನ್ ಆಗ್ತೀನಿ, ಆಮೇಲೆ ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ರಿಟೈರ್ ಆಗೋವರೆಗೂ. ಸೊ ಇದು ರಾಜಕೀಯಕ್ಕೇನು ತೊಂದರೆ ಬರಲ್ಲ. ಅನುರಾಗ್ ಠಾಕೂರ್ ಅವ್ರು ಗೊತ್ತಿದ್ದಾರ ನಿಮಗೆ? ಏನು BJP ಗವರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್, ಅವರು ಕೂಡ ನಂತರನೇ ಎಕ್ಸಾಮ್ ಬರೆದು ಆಗಿದ್ದಾರೆ. ಸಚಿನ್ ಪೈಲಟ್, ರಾಜಸ್ಥಾನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವರು ಕೂಡ ಇದ್ದಾರೆ. MS ಧೋನಿ, ಅವ್ರಿಗೆ ಹಾನರರಿ ಕೊಟ್ಟರು, ಎಕ್ಸಾಮ್ ಬರ್ದಿಲ್ಲ MS ಧೋನಿ ಅವರು. ಆ ಥರ ಅಲ್ಲ, ನಾನೇನಂದರೆ ಈಗ ಭಾಳಷ್ಟು ಜನ ಇದ್ದಾರೆ. ಇವರೇ ನೀವು ಹೇಳಿದ್ದು 100% ಕರೆಕ್ಟು. ಬಟ್ಟು ಸಕ್ರಿಯ ರಾಜಕಾರಣ ಮಾಡುವಂಥವ್ರಿಗೆ 365 ದಿನನೂ ರಾಜಕಾರಣ ಮಾಡೋದಕ್ಕೆ ಟೈಮೇ ಆಗಲ್ಲ ಅಂತ. ನಿಮ್ಮ ಪಾರ್ಟಿಯಲ್ಲೇ ಬಹಳಷ್ಟು ಜನ ಇದ್ದಾರೆ ಅಂತ. ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಅಧ್ಯಕ್ಷರು. 24 ಗಂಟೆನೂ ಕಡಿಮೆನೇ ಅವ್ರಿಗೆ ರಾಜಕಾರಣ ಮಾಡೋದಕ್ಕೆ. ಹಾಗಾಗಿ ನೀವು 2028ಕ್ಕೆ ನಂದೊಂದು ಕನಸಿದೆ, ಆ ಕನಸು ಈಡೇರಲೇಬೇಕು ಅನ್ನೋ ರೀತಿಯಲ್ಲಿ ರಾಜಕಾರಣ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಈಗ ದೇಶ ಸೇವೆ ಮಾಡೋದು ನಾನು ತಪ್ಪು ಅಂತ ಹೇಳ್ತಾರೆ. ಮಾಡಬೇಕು, ನಾನು ನೀವು ಸೇರಿದಂತೆ ಎಲ್ಲರೂ ಮಾಡಬೇಕು. ಅವಕಾಶ ಎಲ್ಲರಿಗೂ ಅವಕಾಶ ಸಿಗಲ್ಲ, ಭಾಳ ಕಡಿಮೆ ಜನಕ್ಕೆ ಅವಕಾಶ ಸಿಗುತ್ತೆ. ಆ ಅವಕಾಶ ನಿಮಗೂ ಕೂಡ ಸಿಕ್ಕಿದೆ. ಆದರೆ ಈ ಟೈಮಲ್ಲಿ ನೀವು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದು, ಯಾರಾದರೂ ಸಪೋರ್ಟ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿಲ್ಲ, ಯಾರಾದರೂ ನಿಮಗೆ ಏನಂದರೆ ಇನ್ಸ್ಪಿರೇಷನ್ ಅಂತ? ಏನಂದರೆ ಸರ್, ಇದು ನೀವು ಹೇಳ್ದಂಗೆ 24 hours ಪಾಲಿಟಿಕ್ಸ್ ಅಂದಮೇಲೆ ಫುಲ್ ಕಮಿಟ್ಮೆಂಟ್. ಐ ಟೋಟಲಿ ಅಗ್ರಿ. ಇವತ್ತು ನಾನು MLAನೂ ಅಲ್ಲ, ಅಥವಾ ಯಾವ ಒಂದು ಗವರ್ಮೆಂಟ್ ಪೊಸಿಷನ್ನು ನನಗೆ ನಾನು ಪಾರ್ಟಿಯಿಂದ ತೊಗೊಂಡಿಲ್ಲ. ಅದರಿಂದ ಐ ಆಮ್ ಫ್ರೀ ಅಲ್ವಾ ಸರ್. ನಾನು MLA ಆದಾಗ ಆರ್ಮಿನೂ ಕನ್ಸಿಡರ್ ಮಾಡ್ತಾರೆ. ಅವರೇನು ಒಂದು 15 days ಕ್ಯಾಂಪು ವರ್ಷಕ್ಕೆ ಈ ಥರ. ಈಗ ಸಚಿನ್ ಪೈಲಟ್ ಅವರೆಲ್ಲ ಏನು 2 ತಿಂಗಳು ಹೋಗ್ತಾ ಇಲ್ಲ. ಜೊತೆಗೆ ಏನಂದರೆ ನಮಗೆ ಆ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಇವಾಗ ಒಂದು 15 days 1 month, ಆಮೇಲೆ ಇನ್ನೊಂದು 6 ತಿಂಗಳಿಗೆ ಇನ್ನೊಂದು ಸಲ, ಹಾಗೂ ಕೂಡ ಹೋಗ್ಬೋದು. ಆ ಫ್ಲೆಕ್ಸಿಬಿಲಿಟಿ ಇದೆ ಆರ್ಮಿಯಲ್ಲಿ. ಬಟ್ ಏನಂದರೆ ಸರ್, ಈಗ ಯುದ್ಧಗಳೇನಾಗತ್ತಲ್ಲ, ಅವಾಗ ಕಂಪಲ್ಸರಿ ಹೋಗ್ಬೇಕು ನಾನು. ಈ ಸಲ ಏನು ಆಪ್ರೇಷನ್ ಸಿಂಧೂರ ಆಯಿತು, ನಮಗೆ ನಮ್ಮ ಯೂನಿಟಿಂದ ಹೇಳಿದರು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ 2 ದಿನಕ್ಕೆ ಸೀಸ್ ಫೈರ್ ಆಗೋಯ್ತು. ಇಲ್ಲದಿದ್ರೆ ನನ್ನ ಲೈಫ್ ಟೈಮ್ ಆಪರ್ಚುನಿಟಿ, ಯುದ್ಧದ ಒಂದು ಭಾಗ ಆಗೋದಿತ್ತು.
ತುಂಬ ಖುಷಿ ಆಗ್ಬಿಟ್ಟಿತ್ತು ನನಗೆ ಟು ಬಿ ಹಾನೆಸ್ಟ್. ಬಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಬೇಗ ಮುಗಿಯುತ್ತೆ ಅಂತ. ಯಾಕಂದರೆ ಹೌದು, ಸಡನ್ ಸೀಸ್ ಫೈರ್ ಅದು. ಸಡನ್ ಆಗಿ ನಿಂತಿದ್ದ. ಇವತ್ತಿಗೂ ಹಲವು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳು ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಸಿಕ್ಕಿದ್ರೆ ಒಂದು ಅವಕಾಶ ಅಂತೂ ಇರ್ತಿತ್ತು. ಹೌದು, ನೀವು ಲೈಫ್ ಟೈಮ್ ಸರ್, ಲೈಫ್ ಟೈಮ್. ಯಾಕಂದರೆ ಯಾವಾಗಲೂ ಆಗುವಂಥದ್ದೇನಲ್ಲ ಅದು. ಅಂಥ ಯುದ್ಧಗಳೇನು ಬೇಕಾಗಿಲ್ಲ, ಬಟ್ ಆಗೋದು ಬೇಡ. ಆದಾಗ ಅಂತ ಒಂದು ಒಬ್ರು ಸೈನಿಕರಿಗೆ ಅದಕ್ಕಿಂತ ಯುದ್ಧದ ಭಾಗ ಆಗೋದಕ್ಕಿಂತ ದೊಡ್ಡ ಹೌದು ಕ್ರೆಡಿಟ್ ಯಾವುದು ಬೇಡ ಸರ್. ಸೊ ಯಾ. ಓಕೆ, ನಿಮ್ಮ ತಮ್ಮ ಏನು ಮಾಡ್ತಾರೆ? ನನ್ನ ತಮ್ಮ ಅಪ್ಪನ ಬಿಸ್ನೆಸ್ ಮಾಡ್ತಾರೆ. ಇಲ್ಲ ಸರ್, ಅಪ್ಪನ ಜೊತೆ ಬಿಸ್ನೆಸ್ ಮಾಡ್ತಾರೆ. ಅವನೇನು ಪೊಲಿಟಿಕಲ್ ಕರ್ಕೊಂಡು ಬರೋ ಇಲ್ಲ, ಹಂಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಮ್ಮ ಇಡೀ ಫ್ಯಾಮಿಲಿಲಿ ನಾನು ಒಬ್ಳೇ ಈ ಥರ. ಅಕ್ಕಂದಿರು ಅಲ್ಲಿ ಚೆನ್ನಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ, ಭಾವಂದಿರು ಎಲ್ಲ ವೆರಿ ವೆಲ್ ಎಜುಕೇಟೆಡ್. ನನ್ನ ತಮ್ಮ ಇಲ್ಲಿ ಅಪ್ಪನ ಬಿಸ್ನೆಸ್ ನೋಡ್ಕೋತಾರೆ, ನಾನೊಬ್ಳೇ ಈ ಥರ ಸಿಂಗಲ್ ಆಗಿ ಓಡಾಡ್ತಾ ಪಾಲಿಟಿಕ್ಸ್. ಮದುವೆ ಆಗಲ್ವಾ ಸರ್? ಆಗಲ್ಲ ಅಂತ ಏನಿಲ್ಲ, ಟೈಮ್ ಬಂದಾಗ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಭಾಳಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು. ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಖುಷಿನೂ ಇದೆ, ಮತ್ತೊಂದು ಕಡೆ ನಿಮ್ಮ ಅಪೋಸಿಷನ್ ಪಾರ್ಟಿಯವರು ಅಷ್ಟೇ ನೇರವಾಗಿ ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ, ಅನುದಾನನೇ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ನಡುವೆ ಕೆಲ ಶಾಸಕರುಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅವ್ರು ಯಾರೂ ಸಂಜೆ ಹೊತ್ತು ಡಿಬೇಟಿಗೆ ಬರಲ್ಲ, ನಿಮ್ಮಂಥವರೇ ಪಾಪ ಬರೋದು, ನಿಮ್ಮಂಥವರೇ ನಮ್ಮ ಬಾಯಿಗೆ ಸಿಗಾಕೊಳ್ಳೋದು. ಹಾಗೆ ಏನು ಅನಿಸುತ್ತೆ? ಈಗ ಒಂದೇನಂದರೆ ಸರ್, ಪಕ್ಷದ ಐಡಿಯಾಲಜಿ, ಈಗ ಪಕ್ಷ ಒಂದು ತಾಯಿ ಥರ ನೋಡ್ಬೇಕು ನಾವು. ಈಗ ನನ್ನ ರಾಜ್ಯ ಕರ್ನಾಟಕ ಹೇಗೆ ನನ್ನ ತಾಯಿ, ಕನ್ನಡ ಹೇಗೆ ನನ್ನ ತಾಯಿ ಅಂತ ನೋಡ್ತೀವಿ. ಇವತ್ತು ಒಂದು ಪಕ್ಷ ಬರಬೇಕು ಅಂದಮೇಲೆ ನಾವು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಬಟ್ ತಪ್ಪಿದ್ರೆ ಈಗ ಕೆಲವು ಶಾಸಕರು ಏನು ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಡಿಸಿಪ್ಲಿನರಿ ಆ್ಯಕ್ಷನ್ನು ತೊಗೊಂಡಿರೋದು ನೋಡಿದ್ದೀರಾ ನೀವು. ಪಕ್ಷ ನೋಡ್ಕೊಳ್ಳುತ್ತೆ, ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಬಟ್ ಡೆಫಿನೆಟ್ಲಿ ಇಂತಹ ಒಂದು ಸನ್ನಿಗ್ಧ ಪರಿಸ್ಥಿತಿಗಳು ಬಂದಿದ್ದಾವೆ. ಆ ಸಮಯದಲ್ಲಿ ನಾನು ಎಷ್ಟೋ ಸಲ ಅಪೋಲಜೈಸ್ ಕೂಡ ಮಾಡ್ಕೊಂಡಿದ್ದೀವಿ. ಏನು, ಪಕ್ಷ ತಪ್ಪು ಮಾಡಿದೆ, ಹೌದು, ಈ ಲೋಪದೋಷ ಆಗಿದೆ, ಹೌದು, ಈ ರೀತಿ ಇದ್ದಾರೆ. ಆದರೆ ಸಮ್ಟೈಮ್ಸ್ ಪವರ್ ಇರೋ ಕಡೆಯಿಂದ ಡಿಫ್ರೆನ್ಸಸ್ಸು ಬಂದೇ ಬರುತ್ತೆ ಸರ್. ಲೈಕ್ ಪವರ್ ಈಸ್ ಅಲ್ಟಿಮೇಟ್ ಅಲ್ವಾ ಸರ್? ಅದಿರೋ ಕಡೆ ಎಲ್ಲ ರೀತಿ ಡಿಫ್ರೆನ್ಸಸ್ ಬರುತ್ತೆ, ಎಲ್ಲ ರೀತಿ ಕಾಂಪಿಟೇಷನ್ಸ್ ಇರುತ್ತೆ. ಬಟ್ ಅದನ್ನು ಸಾರ್ಟ್ ಮಾಡುವಂಥ ಕೇಪಬಲ್ ಲೀಡರ್ಶಿಪ್ ಇದೆಯಾ ಇಲ್ವಾ ಪಕ್ಷದಲ್ಲಿ, ಅದು ಮ್ಯಾಟ್ರ್ ಆಗುತ್ತೆ. ಅದು ನಮ್ಮ ಪಕ್ಷದಲ್ಲಿದೆ. ಯಾವುದೇ ಸನ್ನಿಧ ಪರಿಸ್ಥಿತಿ ಬಂದರೂ, ಎಂತಹ ಡಿಸ್ಟರ್ಬೆನ್ಸ್ ಬಂದರೂ ನಮ್ಮ ಲೀಡರ್ಗಳು ಅದನ್ನು ಸಾರ್ಟ್ ಮಾಡಿದ್ದಾರೆ. BJP ಥರ ಅಲ್ಲ. ರಾಷ್ಟ್ರೀಯ ಮಟ್ಟದ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೂ ದೊಡ್ಡ ಮಟ್ಟದ ನಾಯಕರೆಲ್ಲರೂ ಕೂಡ ನಿಮಗೆ ಭಾಳಷ್ಟು ಪರಿಚಯ. ರಾಹುಲ್ ಗಾಂಧಿ ಅವರನ್ನು ನೇರ ಭೇಟಿ ಮಾಡಿದರೆ ಹೋಗುತ್ತದೆ? ಹಾಂ, ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಅಂದರೆ ಪರಿಚಯ ಅಂದರೆ ನಾನು ಒಂದು ಸ್ಪೋಕ್ಸ್ ಪರ್ಸನು, ನ್ಯಾಷನಲ್ ಮೀಡಿಯಾ ಪ್ಯಾನಲಿಸ್ಟ್, ನ್ಯಾಷನಲ್ ಕೋಆರ್ಡಿನೇಟರ್ ಮೀಡಿಯಾ ಡಿಪಾರ್ಟ್ಮೆಂಟಲ್ಲಿ. ಅದರಿಂದ ಗೊತ್ತಿರ್ತೀವಿ ಸರ್, ಮೀಡಿಯಲ್ಲಿ ಬಂದಮೇಲೆ ಗೊತ್ತಿರ್ತೀವಿ ಲೀಡರ್ಸ್ಗೆ. ಸಿದ್ದರಾಮಯ್ಯ ಅವ್ರನ್ನಂತೂ ಹಲವಾರು ಬಾರಿ ಭೇಟಿ ಮಾಡಿರ್ತೀರ, ಅವರ ಮನಸ್ಥಿತಿ ಹೇಗೆ ಅಂತ? ಸರ್, ಒಂದು ನನಗೆ ನಿಜ ಹೇಳಬೇಕಂದ್ರೆ ಒಂದೊಂದು ಸಲ ಅನಿಸುತ್ತೆ, ಅವ್ರ ಹತ್ರ ರಾಜಕೀಯ ಕಲಿಬೇಕು ಅಂತ ತುಂಬ ಆಸೆ ನಮಗೆ. ಬಟ್ ಅವರು ಚೀಫ್ ಮಿನಿಸ್ಟ್ರು, ಟೈಮ್ ಇರಲ್ಲ. ಅವ್ರು ಅಪೋಸಿಷನ್ ಲೀಡರ್ ಆಗಿರುವಾಗ ಹಲವಾರು ಬಾರಿ ಹಿಂಗೆ ಕೂತ್ಕೊಂಡು, ಸರ್ ನೀವು ಯಾವ ಪುಸ್ತಕ ಓದ್ತೀರಾ, ಈ ಥರನೂ ಕೇಳಿದ್ದೀನಿ, ಯಾವ ಪುಸ್ತಕ ಓದಬೇಕು ಅಂತ. ಅವಾಗ ಅವರು ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಈ 3 ಪುಸ್ತಕ ಓದಮ್ಮ ಅಂತ ಹೇಳೋರು. ಮತ್ತು ಮನೆ ಹೋಗಬೇಕು, ನಾನು ರಾಜಾಜಿನಗರ ಟಿಕೆಟ್ ಕೇಳುವಾಗ ತುಂಬ ಆ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇವತ್ತೂ ಈಗ ದೇವೇಗೌಡರು ಬಿಟ್ಟರೆ ಸಿದ್ದರಾಮಯ್ಯನವರು, ಇವರಿಬ್ಬರ ಹತ್ರ ರಾಜಕೀಯ ಕಲ್ತ್ರೆ ನನ್ನ ಪ್ರಕಾರ ನೆಕ್ಸ್ಟ್ ಲೆವೆಲ್ ಸರ್. ಏನಂತೀರ? ಒಳ್ಳೆ ಭವಿಷ್ಯ. ಬಟ್ ಖಂಡಿತ ಅವ್ರನ್ನ ಗುರುಗಳು ಅಂತ ಅವರು ಸಮಯ ಇಲ್ಲ ಕೊಡೋದಕ್ಕೆ. ಬಟ್ ಅವರ ಸ್ಪೀಚಸ್ ಕೇಳ್ತೀನಿ, ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಮೀಡಿಯಾಗೆ, ಅವ್ರು ಹೇಗೆ ಏನು ಅಸೆಂಬ್ಲಿಯಲ್ಲಿ ಮಾತಾಡೋದಾಗ್ಬೋದು, ಅವರ ಪಾಲಿಸೀಸ್ ಆಗ್ಬೋದು, ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರಿಗಿರೋ ಬದ್ಧತೆ ಏನಿದೆ, ದಟ್ ಈಸ್ ಸಮಥಿಂಗ್ ನನಗೂ ಕೂಡ ಅದು ಕೂಡ ಬೆಳೆಸ್ಕೊಂಡಿದ್ದೀನಿ.